ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಮತ್ತು ಸದಸ್ಯರುಗಳನ್ನು ಕರೆದುಕೊಳ್ಳೆ ಸಾಯಂಕಾಲ ಸಭೆ ನಡೆಯಲಿದೆ. ಅದಕ್ಕೂ ಪೂರ್ವದಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಮುಖ್ಯವಾದಂತಹ ಉದ್ದೇಶ ನಮ್ಮ ವ್ಯವಹಾರದ ಪಕ್ಷಿಮೂಟವನ್ನು ಪತ್ರಿಕೆಗಳ ಮೂಲಕವಾಗಿ ಈ ಎಲ್ಲ ಸದಸ್ಯರುಗಳು ಸಹಜವಾಗಿ ನಾಮಿನಲ್ ಸದಸ್ಯರು ಮತ್ತು ಸಹ ಸದಸ್ಯರು ಇರುವುದರಿಂದ ಅಡಿಕೆ ವ್ಯಾಪಾರಸ್ಥರು ಇವರನ್ನೆಲ್ಲ ಕರೆದು ಒಂದು ಗ್ರಾಹಕರ ಸಭೆಯನ್ನು ಇಟ್ಕೊಳ್ತಾ ಇದ್ದೇವೆ. ಕಾರಣ ನಮ್ಮ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅವರ್ಗದ ಸದಸ್ಯರು ಮಾತ್ರ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇರುವುದರಿಂದ ಬಹುಸಂಖ್ಯೆಯಲ್ಲಿರುವಂಥ ಉಳಿದ ಸದಸ್ಯರುಗಳನ್ನು ಸಂಪರ್ಕ ಮಾಡಬೇಕು, ವ್ಯವಹಾರ ದೃಷ್ಟಿಯಿಂದ ಸಲಹೆ ಸೂಚನೆಯನ್ನು ಪಡೆಯಬೇಕು ಅನ್ನುವಂಥ ಕಾರಣಕ್ಕಾಗಿ ನಮಗೆಲ್ಲ ತಿಳಿದಿರುವಂತೆ ನಮ್ಮ ಪ್ರಧಾನ ಶಾಖೆ ಮತ್ತು ಸೊಸೈಟಿ ಕಳಚೆಯಲ್ಲಿರುವಂಥದ್ದು. ಅದರ ನಂತರ ಕಳಚೆಯಲ್ಲಿರುವ ಒಂದು ಶಾಖೆ ಇದೆ ಹೆಬ್ಬಾರಕುಂಬ್ರಿ. ನಮಗೆ ಈ ಸಲ ಹೊಸದಾಗಿ ಹೆಬ್ಬಾರಕುಂಬ್ರಿಯ ಪ್ರದೇಶ 21ನೇ ಇಸ್ವಿಯಲ್ಲಿ ಆದಂಥ ಭೂಕುಸಿತದ ಸಂದರ್ಭದಲ್ಲಿ ಆ ಭಾಗದಲ್ಲಿ ಅನೇಕ ಜನರಿಗೆ ತೊಂದರೆಗಳಾಗಿ ಸ್ಥಳಾಂತರಗೊಂಡು ಯಲ್ಲಾಪುರ ಬೇರೆ ಬೇರೆ ಕಡೆಗೆಲ್ಲ ವಾಸ ಮಾಡ್ತಾ ಇರೋದ್ರಿಂದ ಬಹುಜನರ ಬೇಡಿಕೆಯಂತೆ ಹೆಚ್ಚಿಗೆ ಜನ ವಾಸವಿರುವಂಥ ಹಿರಾಪುರದಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡಿ ಜಾಗವನ್ನು ಖರೀದಿ ಮಾಡಿ ಹೊಸ ಕಟ್ಟಡವನ್ನು ಕಟ್ಟಿಸಿ ಕಳೆದ ಒಂದು ತಿಂಗಳಿಂದ ಅಲ್ಲಿ ವ್ಯವಹಾರವನ್ನು ಪ್ರಾರಂಭ ಮಾಡಿದೆ. ಕಳೆದ 5 ವರ್ಷಗಳಿಂದ ಈ APMC ಶಾಖೆಯಲ್ಲಿ ನಾವು ದಲಾಲಿ ಮತ್ತು ಉಳಿದ ಸಾಲದ ವ್ಯವಹಾರಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಕಳೆದ ಫೆಬ್ರವರಿಯಲ್ಲಿ ನಾವು ಜೊಯ್ಡಾದಲ್ಲಿ ಒಂದು ವ್ಯಾಪಾರಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ. ಜೊಯ್ಡಾ ನಮ್ಮ ಇಲ್ಲಿಂದ ಬಹಳ ದೂರದ ಪ್ರದೇಶ ಆದರೂ ಕೂಡ ಅಡಿಕೆ ಬೆಳೆಯುವಂಥ ಪ್ರದೇಶ ದಿನೇ ದಿನೇ ವಿಸ್ತರಣೆ ಆಗ್ತಾ ಇದೆ. ಅಲ್ಲಿ ಅನೇಕ ಜನ ಹೊಸದಾಗಿ ಅಡಿಕೆ ಬೇಸಾಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬೆಳೆ ಬರುವಂಥ ಹಂತದಲ್ಲಿದೆ. ಅಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಈಗ ಯಲ್ಲಾಪುರದಲ್ಲಿ ಇರುವಂತೆ ಯಾವುದೇ ಅಡಿಕೆ ದಲಾಲಿ ಅಂಗಡಿಗಳು ಇಲ್ಲ. ಹಾಗಾಗಿ ಹೊರಗಡೆಯಿಂದ ಬಂದ ವ್ಯಾಪಾರಸ್ಥರು ಅದನ್ನು ನೇರವಾಗಿ ಖರೀದಿ ಮಾಡ್ತಾರೆ. ನಿಜವಾದಂಥ ಮಾರುಕಟ್ಟೆ ದರ ಇವತ್ತು ರೈತರಿಗೆ, ಸಣ್ಣ ರೈತರಿಗೆ, ಹೊಸದಾಗಿ ಪ್ರಾರಂಭವಾದಂಥ ರೈತರಿಗೆ ಸಿಗ್ತಾ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.